Namaskara friends, welcome to my YouTube channel Naveen Tejas. Today we are going to discuss about the depreciation concept. So last video nalli ನಾವು already we have discussed about depreciation features and methods. So ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೂಡ ಆಗಿತ್ತು. ಸೊ ಯಾರು ಆ ವಿಡಿಯೋ ನೋಡಿಲ್ಲ ಅವರು ಆ ವಿಡಿಯೋನ ಒಂದ್ಸರಿ ನೋಡಿ ಅದಾದ ನಂತರ ಇದನ್ನು ನೋಡಿದ್ರೆ ಸೊ ಯು ವಿಲ್ ಗೆಟ್ ದ ಲಿಂಕ್ ಆಫ್ the what now we are doing in this particular video. ಸೊ ಫಸ್ಟು ಆ ವಿಡಿಯೋನ ನೋಡಿ ಅದರ ಲಿಂಕನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀವಿ. ಸೊ ಅದನ್ನು ಟಚ್ ಮಾಡೋದ್ರ ಮುಖಾಂತರ ನೀವು ಆ ವಿಡಿಯೋ ನೋಡಿ ಅದಾದ ನಂತರ ಈ ವಿಡಿಯೋಗೆ ನೋಡಿದ್ರೆ ಯು ವಿಲ್ ಗೆಟ್ ದ ಕನೆಕ್ಟಿವಿಟಿ. ಸೊ ನಾವು ಇನ್ ದಿಸ್ ವಿಡಿಯೋ ದ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ಡಿಪ್ರಿಸಿಯೇಷನ್. ಸೊ ಯಾವ್ಯಾವ ರೀತಿಯಲ್ಲಿ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಸೊ ದ ಫಸ್ಟ್ ಮೆಥಡ್ ಈಸ್ ಸ್ಟ್ರೈಟ್ ಲೈನ್ ಮೆಥಡ್ ಆರ್ ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್. ಸೆಕೆಂಡ್ ಒನ್ ಈಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಆರ್ ಡಿಮಿನಿಷಿಂಗ್ ವ್ಯಾಲ್ಯೂ ಮೆಥಡ್ ಆ್ಯಂಡ್ ದ ಥಿಂಗ್ಸ್ ಗೋಸ್ ಆನ್. ಸೊ ಈ ನಮ್ಮ ಸಿಲೆಬಸ್ ಪ್ರಕಾರ ನಮಗೆ ಮೇನ್ ಫೋಕಸ್ ಇರುವಂಥದ್ದು ಸ್ಟ್ರೈಟ್ ಲೈನ್ ಮೆಥಡ್ ಆ್ಯಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ಸೊ ಇವೆರಡು ಮೆಥಡಲ್ಲಿ ನಮಗೆ ಮೇನ್ ಬೇಕಾಗಿರೋದು ಅಂದರೆ ಈಗ ನಾವು ಚೂಸ್ ಮಾಡಿರೋಂಥ ಟಾಪಿಕ್ ಯಾವುದು ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಟ್ರೈಟ್ ಲೈನ್ ಮೆಥಡ್. ಸ್ಟ್ರೈಟ್ ಲೈನ್ ಮೆಥಡ್ ಅಂತ ಏನಾದರೂ ಕೇಳ್ಬೋದು ಕ್ವಶನ್ನು, ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್ ಅಂತ ಏನಾದರೂ ಕೇಳ್ಬೋದು, ಅಥವಾ ಒರಿಜಿನಲ್ ಕಾಸ್ಟ್ ಮೆಥಡ್. ಸೊ ಇವು ಮೂರಲ್ಲಿ ಯಾವುದು ಕೇಳಿದ್ರು ಕೂಡ ದ ಥಿಂಗ್ಸ್ ಕಾನ್ಸ್ಟಿಟ್ಯೂಟ್ ದ ಸೇಮ್. ಸೊ ನಾವು ಕಮಿಂಗ್ ಟು ದ ಮೀನಿಂಗ್ ಆಫ್ ಇಟ್. ಓಕೆ, ಸೊ ಇಲ್ಲಿ ಮೀನಿಂಗ್ ಎ ಅಂತ ಇದೆ. ದಟ್ ಮೀನ್ಸ್ ಇನ್ ದಿಸ್ ಸ್ಟ್ರೈಟ್ ಲೈನ್ ಮೆಥಡ್ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಮೀನಿಂಗ್ಸ್. ಅಂದರೆ ಅಂದರೆ ಇದರಲ್ಲಿ ಎರಡು ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ರೀತಿಯಲ್ಲಿ ಅವರು ಪರ್ಸೆಂಟೇಜ್ ಕೊಡ್ತಾರೆ, ನೆಕ್ಸ್ಟ್ ಮೆಥಡಲ್ಲಿ ಇನ್ನು ನೆಕ್ಸ್ಟ್ ಮೀನಿಂಗ್ ಎ ಅಥವಾ ಮೆಥಡ್ ಬಿ ಬರುತ್ತೆ. ಸೊ ಅದರಲ್ಲಿ ದೇ ವಿಲ್ ಗಿವ್ ದ ಲೈಫ್ ಆಫ್ ದ ಅಸೆಟ್. ಸೊ ಎರಡು ಮೆಥಡ್ ಇದೆ. ಸೊ ಇವಾಗ ನಾವು ಇದನ್ನು ನೋಡೋದಾದರೆ ಇಟ್ ಈಸ್ ಎ ಮೆಥಡ್ ವೇರ್ ಡಿಪ್ರಿಸಿಯೇಷನ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಸರ್ಟೈನ್ percentage prescribed and the same depreciation is charged every year. ಓಕೆ, ಸೊ ಫಸ್ಟ್ ಇಯರು ನಾವೇನು ಚಾರ್ಜ್ ಮಾಡ್ತೀವಿ ಈ ಡಿಪ್ರಿಸಿಯೇಷನ್ನ, ಅದೇ ಡಿಪ್ರಿಸಿಯೇಷನ್ ನಾವು ಇಯರ್ ಆಫ್ಟರ್ ಇಯರು ಅಂಟಿಲ್ ದ ಲೈಫ್ ಆಫ್ ದ ಅಸೆಟ್ ನಾವು ಚಾರ್ಜ್ ಮಾಡ್ತಾ ಹೋಗ್ತೀವಿ. ಸೊ ಅದು ಈ ಸ್ಟ್ರೈಟ್ ಲೈನ್ ಮೆಥಡ್ನ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಓಕೆ, ಅಂದರೆ ಇನ್ನೂ ಸಿಂಪಲಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ ಒಂದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಒಂದು ಕಾಸ್ಟ್ ಆಫ್ ಅಸೆಟ್ ಇರುತ್ತೆ. ಕಾಸ್ಟ್ ಆಫ್ ಅಸೆಟ್ ಈಸ್ ನಥಿಂಗ್ ಬಟ್ ದ ಪರ್ಚೇಸ್ ಪ್ರೈಸ್. ಆ ಒಂದು ಅಸೆಟ್ನ ನಾವು ಪರ್ಚೇಸ್ ಮಾಡಬೇಕಾದ್ರೆ ಏನು ವ್ಯಾಲ್ಯೂನ ಅಥವಾ ಏನು ಪ್ರೈಸ್ನ ನಾವು ಪೇ ಮಾಡಿರ್ತೀವಿ, ಸೊ ದಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ದ ಪರ್ಚೇಸ್ ಪ್ರೈಸ್ ಆಫ್ ದ ಅಸೆಟ್. ಓಕೆ, ಪರ್ಚೇಸ್ ಪ್ರೈಸ್ ಅಥವಾ ಕಾಸ್ಟ್ ವ್ಯಾಲ್ಯೂ ಅಂತಲೂ ಕೂಡ ಕರಿಬೋದು. ಸೊ ಅದರ ಮೇಲೆ ಒಂದು ರೇಟ್ ಆಫ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅಥವಾ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿರ್ತಾರೆ. ಸೊ ಅದನ್ನೆರಡನ್ನ ಮಲ್ಟಿಪ್ಲೈ ಮಾಡೋದ್ರ ಮುಖಾಂತರವಾಗಿ ಬರೋ ಅಂಥ ಅಮೌಂಟನ್ನು ನಾವೇನು ಮಾಡ್ತೀವಿ, ಇಯರ್ ಆಫ್ಟರ್ ಇಯರ್ ನಾವು ಅದನ್ನೇ ಡಿಪ್ರಿಸಿಯೇಷನ್ ಅಂತ ಚಾರ್ಜ್ ಮಾಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಏನು ಆ ಫಾರ್ಮುಲಾ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಅಸೆಟ್ ಇಂಟು ದ ರೇಟ್ ಆಫ್ ಡಿಪ್ರಿಸಿಯೇಷನ್. ಓಕೆ, ಸೊ ಕಾಸ್ಟ್ ಆಫ್ ಅಸೆಟ್ ಆಲ್ರೆಡಿ ಹೇಳಿದೆ ನಾನು. ಸೊ ಕಾಸ್ಟ್ ಆಫ್ ಅಸೆಟ್ ಅಂತಂದರೆ ಪರ್ಚೇಸ್ ಮಾಡಬೇಕಾದ್ರೆ ಪೇ ಮಾಡಿರೋಂಥ ಪ್ರೈಸು, ಅಲಾಂಗ್ ವಿತ್ ದ್ಯಾಟ್ ನಾವು ಇನ್ಸ್ಟಾಲ್ಮೆಂಟ್ ಚಾರ್ಜಸ್ ಏನಾದರೂ ಇದ್ದರೆ ಅದನ್ನು ಕೂಡ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದು ಟೋಟಲ್ ಅಮೌಂಟ್ ಇಂಟು ರೇಟ್ ಆಫ್ ಡಿಪ್ರಿಸಿಯೇಷನ್. ಅವರು 10% ಕೊಡ್ಬೋದು, 20 ಕೊಡ್ಬೋದು, 15 ಕೊಡ್ಬೋದು, ಎಷ್ಟು ಕೊಟ್ಟರು ಕೂಡ. ಸೊ ದಟ್ ಯು ಆರ್ ಗೋಯಿಂಗ್ ಟು ಟೇಕ್ ಇಟ್ ಆ್ಯಸ್ ಎ ರೇಟ್ ಆಫ್ ಡಿಪ್ರಿಸಿಯೇಷನ್. ಎರಡನ್ನೂ ಮಲ್ಟಿಪ್ಲೈ ಮಾಡ್ತೀವಿ, ಬರೋ ಅಂಥ ಅಮೌಂಟನ್ನೇ ನಾವು ಕನ್ಸಿಡರ್ ಮಾಡ್ತೀವಿ ಆ್ಯಸ್ ಎ ಡಿಪ್ರಿಸಿಯೇಷನ್ ಅಮೌಂಟ್ ಅಂತ. ನೆಕ್ಸ್ಟ್, ಇದು ಒನ್ ವೇ ಆಫ್ ಕ್ಯಾಲ್ಕುಲೇಷನ್. ದ ಸೆಕೆಂಡ್ ವೇ ಆಫ್ ಕ್ಯಾಲ್ಕುಲೇಷನ್ ಅಂದರೆ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ by dividing the difference between asset cost and its expected salvage value by number of years. ಅಂತ ಅಂದರೆ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಆರ್ ಸ್ಯಾಲ್ವೇಜ್ ವ್ಯಾಲ್ಯೂ. ಸ್ಕ್ರಾಪ್ ವ್ಯಾಲ್ಯೂ ಅಥವಾ ಸ್ಯಾಲ್ವೇಜ್ ವ್ಯಾಲ್ಯೂ ಅಂತ ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂತ ನಿಮಗೆ ಪ್ರಾಬ್ಲಮಲ್ಲೇ ಡೈರೆಕ್ಟಾಗಿ ಕೊಟ್ಟಿರ್ತಾರೆ ಸ್ಯಾಲ್ವೇಜ್ ವ್ಯಾಲ್ಯೂ ಅಂತ. ಬಟ್ ಕಮಿಂಗ್ ಟು ದ ಮೀನಿಂಗ್ ಆಫ್ ಸ್ಯಾಲ್ವೇಜ್ ವ್ಯಾಲ್ಯೂ ಅಥವಾ ಸ್ಕ್ರಾಪ್ ವ್ಯಾಲ್ಯೂ ಅಂತ ಅಂದರೆ
ಇವಾಗ ಫಾರ್ ಎಕ್ಸಾಂಪಲ್ ಒಂದು ಅಸೆಟ್ನ ನೀವು ಪರ್ಚೇಸ್ ಮಾಡ್ತೀರಾ, ಅದರ ವ್ಯಾಲ್ಯೂ ಅದರ ಲೈಫ್ ಸ್ಪ್ಯಾನ್ ಬಂದು 10 ವರ್ಷ ಅಂತ ಇರುತ್ತೆ. ಸೊ 10 ವರ್ಷ ಅಂತ ಇದ್ದಾಗ 10 ವರ್ಷದ ಕೊನೆಯಲ್ಲಿ ನೀವು ಅದನ್ನು ಗುಜ್ರಿಗೆ ಹಾಕಿದ್ರೆ, ಇಫ್ ಯು ಥ್ರೋ ಇಟ್ ಟು ಗುಜ್ರಿ, ಸೊ ಯು ವಿಲ್ ರಿಯಲೈಸ್ ಅಟ್ ಸಮ್ ಅಮೌಂಟ್. ಓಕೆ, 10 ಲಕ್ಷ ರೂಪಾಯಿ ವ್ಯಾಲ್ಯೂನ 10 ಲಕ್ಷ ರೂಪಾಯಿ ವರ್ತ್ ಆಫ್ ಅಸೆಟ್ನ ನೀವು ತೊಗೊಂಡೋಗಿ ಗುಜ್ರಿಗೆ ಹಾಕಿದ್ರೆ 10 ವರ್ಷ ಆದಮೇಲೆ, ಸೊ ಯು ವಿಲ್ ರಿಯಲೈಸ್ 1 ಲಕ್ಷನೋ 50,000 ಎಷ್ಟೋ ಒಂದಷ್ಟು ಅಮೌಂಟ್ ಬರುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಸ್ಕ್ರಾಪ್ ವ್ಯಾಲ್ಯೂ ಆರ್ ಸ್ಯಾಲ್ವೇಜ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಓಕೆ, ನಂಬರ್ ಆಫ್ ಇಯರ್ಸ್ ಮುಖಾಂತರ ಅದನ್ನು ಡಿವೈಡ್ ಮಾಡಿದ್ರೆ, ಸೊ ಯು ವಿಲ್ ಗೆಟ್ ಸರ್ಟೈನ್ ಅಮೌಂಟ್. ಸೊ ದ ಸೇಮ್ ಅಮೌಂಟ್ ವಿಲ್ ಬಿ ಚಾರ್ಜ್ ಫಾರ್ ದ ಎಂಟೈರ್ 10 year. ಓಕೆ, ಸೊ 10 ವರ್ಷ ಅಂತಾರೆ, 10 ವರ್ಷ ಕೂಡ ಸೇಮ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ವಿಲ್ ಬಿ ಚಾರ್ಜ್. ಸೊ ಈಗ ನಿಮ್ಗೆ ಗೊತ್ತಾಯಿತು 2 ಮೆಥಡ್ ಇದೆ ಅಂತ ಅಂದ್ಬಿಟ್ಟು. ಅಂದರೆ ದ ಫಸ್ಟ್ ಮೆಥಡ್ ಈಸ್, ಸೊ ರೇಟ್ ಆಫ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಈ ಮೆಥಡಲ್ಲಿ ರೇಟ್ ಆಫ್ ಪರ್ಸೆಂಟೇಜ್ ಕೊಟ್ಟಿರಲ್ಲ, ಸ್ಕ್ರಾಪ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ನಂಬರ್ ಆಫ್ ಇಯರ್ಸ್ ಕೊಟ್ಟಿರ್ತಾರೆ. ಓಕೆ, ಸೊ ದೀಸ್ ಆರ್ ದ 2 ways ಆಫ್ ಕ್ಯಾಲ್ಕುಲೇಟಿಂಗ್ ಡಿಪ್ರಿಸಿಯೇಷನ್ ಅಂಡರ್ ಸ್ಟ್ರೈಟ್ ಲೈನ್ ಮೆಥಡ್. ಓಕೆ, ಸ್ಟ್ರೈಟ್ ಅಂದರೆ ಅರ್ಥ ಮಾಡ್ಕೊಂಬಿಡ್ರಿ, ಯಾವತ್ತೂ ಕೂಡ ಡಿಪ್ರಿಸಿಯೇಷನ್ ಸ್ಟ್ರೈಟ್ ಆಗಿರುತ್ತೆ, ಯಾವತ್ತೂ ಕೂಡ ಹೆಚ್ಚಾಗಲಿ ಜಾಸ್ತಿ ಆಗಲಿ ಆಗಲ್ಲ, ಹೆಚ್ಚಾಗಲಿ ಕಡಿಮೆ ಆಗಲಿ ಆಗೋದಿಲ್ಲ. ಓಕೆ, ನೌ ಕಮಿಂಗ್ ಟು ದ ಪ್ರಾಬ್ಲಮ್. Raj and Sons purchased a machinery for rupees 1,80,000 on 1st April 2018 and spent rupees 20,000 for its installation. Firm writes off depreciation at the rate of 10% on original cost every year. Prepare machinery account and depreciation account for 2 years. ಓಕೆ, ಸೊ 2 years ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ, ಸೊ ಜಸ್ಟ್ ಎಸ್ ಎ ಸಿಂಪಲ್ ಪ್ರಾಬ್ಲಮ್ ಐ ಹ್ಯಾವ್ ಟೇಕನ್ ಓನ್ಲಿ 2 years. ಸೊ ಬರ್ತಾ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಸೊ 4 years 5 years ಯೂಶ್ವಲಿ ನಿಮ್ಮ ಎಕ್ಸಾಮ್ಸಲ್ಲಿ ದೇ ವಿಲ್ ಆಸ್ಕ್ ಫಾರ್ 4 years ಕ್ಯಾಲ್ಕುಲೇಷನ್. ಬಟ್ ನಾನಿಲ್ಲಿ ಜಸ್ಟ್ ಎ ಸಿಂಪಲ್ ಪ್ರಾಬ್ಲಮ್ ಅಂತ ಹೇಳಿ 2 yearsಗೆ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಸೊ 2 yearsಗೆ ಅವರು ಕೇಳಿದ್ದಾರೆ. ನೆಕ್ಸ್ಟು, ಸೊ ಇದಕ್ಕೆ ದಿಸ್ ಇಸ್ ದ ಪ್ರಾಬ್ಲಮ್ ಆ್ಯಂಡ್ ನಾವು ಯು ಹ್ಯಾವ್ ಟು ಪ್ರಿಪೇರ್ ಮೆಷಿನರಿ ಅಕೌಂಟ್ ಆ್ಯಂಡ್ ಡಿಪ್ರಿಸಿಯೇಷನ್ ಅಕೌಂಟ್. ಮೆಷಿನರಿ ಅಕೌಂಟ್ನ ಮತ್ತು ಡಿಪ್ರಿಸಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಸೊ ಈ ಪ್ರಾಬ್ಲಮ್ ಓದಬೇಕಾದ್ರೆ ನೀವು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆನ್ ವಿಚ್ ಅಮೌಂಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್. ಇಲ್ಲಿ ಕೊಟ್ಟಿರೋದೇನು, ಮೆಷಿನರಿ ಕೊಟ್ಟಿದ್ದಾರೆ, ಅದರ ಪ್ರೈಸ್ ಕೊಟ್ಟಿದ್ದಾರೆ, ಅಲಾಂಗ್ ವಿತ್ ದಟ್ ದೇ ಹ್ಯಾವ್ ಗಿವನ್ 20,000 rupees ಇನ್ಸ್ಟಾಲೇಷನ್ ಕಾಸ್ಟ್ ಅಥವಾ ಇನ್ಸ್ಟಾಲೇಷನ್ ಚಾರ್ಜಸ್ ಅಂತ. ಸೊ ಇನ್ಸ್ಟಾಲೇಷನ್ ಚಾರ್ಜ್ ಅಂತ ಅಂದರೆ ಒಂದು ಮೆಷಿನರಿನ ತೊಗೊಬರ್ತೀವಿ, ಅದನ್ನು ಫಾರ್ ಎಕ್ಸಾಂಪಲ್ ನೀವೇನಾದರೂ ವಾಷಿಂಗ್ ಮಿಷಿನ್ ತೊಗೊತೀರಾ ಅಂತ ಅಂದರೆ, ಸೊ ವಾಷಿಂಗ್ ಮಿಷಿನ್ನ ರೆಡಿ ಮಾಡಿ ಕೊಡೋದಕ್ಕೆ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಓಕೆ, ಸೊ ಇಟ್ ಈಸ್ ಜಸ್ಟ್ ಎ ಸಿಂಪಲ್ ಆಸ್ಪೆಕ್ಟ್ ನಾನು ಹೇಳ್ತಾ ಇರೋದು. ವ್ಯಕ್ತಿ ಬಂದು ಕಂಪ್ನಿಯಿಂದನೇ ಬಂದು ಅವ್ನು ಯಾವ ಥರ ಮೆಷಿನ್ನ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲನೂ ತೋರಿಸ್ಕೊಟ್ಟು ಹೋಗ್ತಾನೆ. ಸೊ ದಟ್ ಈಸ್ ವಾಟ್, ಅವ್ನಿಗೊಂದು ಸ್ವಲ್ಪ ಅಮೌಂಟ್ ಪೇ ಮಾಡ್ತೀವಿ. ಬಟ್ ಏನು ಹೇಳ್ತೀವಿ ನಾವು, ಕಂಪ್ನಿ ಅಂತ ತೊಗೊಂಡಾಗ ಸೊ ಕ್ರೋಸ್ ಟುಗೆದರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದಕ್ಕೆ ಇನ್ಸ್ಟಾಲೇಷನ್ ಮಾಡಬೇಕು, ಆ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಎಕ್ಸ್ಪರ್ಟೈಸ್ನ ತರಬೇಕು, ಕರೆಸ್ಬೇಕು, ಮತ್ತು ಆ ಇನ್ಸ್ಟಾಲೇಷನ್ಗೆ ಒಂದಷ್ಟು ಚಾರ್ಜಸ್ ಇನ್ಕರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆ ಇನ್ಸ್ಟಾಲೇಷನ್ ಚಾರ್ಜಸ್ನು ಕೂಡ ನಾವು ಕಾಸ್ಟ್ ಆಫ್ ಅಸೆಟ್ಸ್ನ ಜೊತೆಗೆ ಅಥವಾ ಟೋಟಲ್ ಕಾಸ್ಟ್ನ ಜೊತೆಗೆ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. Okay, so that is what we have calculated here, that is calculation of total cost, original cost plus installation charges or installation cost. Original cost ಇಲ್ಲಿ ನಮಗೆ 1,80,000 ಆಗುತ್ತೆ, ಮತ್ತು ಇನ್ಸ್ಟಾಲೇಷನ್ ಚಾರ್ಜಸ್ಸು ಅಂದ್ಬಿಟ್ಟು ನಮಗೆ 20,000 ಆಗುತ್ತೆ. ಸೊ ಇವೆರಡನ್ನು ಟೋಟಲ್ ಮಾಡಿದ್ರೆ ಯು ವಿಲ್ ಗೆಟ್ ಟೋಟಲ್ ಕಾಸ್ಟ್. ಸೊ ಈ 2 lakhs ಮೇಲೆ ನಾವು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಾವು for the first as a answer part you have to draw the machinery account, that is date particulars amount. ಇಲ್ಲಿ ಏನು JF ಕಾಲಮ್ ಬರುತ್ತೆ, ಬಟ್ ಐ ಹ್ಯಾವ್ ಸ್ಕಿಪ್ ದಿಸ್ ಬಿಕಾಸ್ ಆಫ್ ದ ಸ್ಪೇಸ್ ಕನ್ಸ್ಟ್ರೈನ್. ಓಕೆ, ಸ್ಪೇಸ್ ಅನ್ನೋದು ತುಂಬ ಅದರಲ್ಲಿ ಜಸ್ಟ್ ಯು ವಿಲ್ ರೈಟ್ ದ ನಂಬರ್ಸ್. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಇಲ್ಲಿ ಆ ಕಾಲಮ್ನ ಸ್ಕಿಪ್ ಮಾಡಿದ್ದೀನಿ. ಓಕೆ, ಸೊ ಜಾಗದ ಕನ್ಸ್ಟ್ರೈನ್ಗೋಸ್ಕರ. ಸೊ ನಾವು ಈಗ ನಿಮಗೆ ಗೊತ್ತಾಯಿತು, ದ ಫಸ್ಟ್ ಥಿಂಗ್ ಈಸ್ ಟೋಟಲ್ ಕಾಸ್ಟ್ ಗೊತ್ತಾಯಿತು ನಿಮಗೆ. ಇದು 2 ಲಕ್ಷ ರೂಪಾಯಿ, ಅಂದರೆ 2 ಲಕ್ಷದ ಮೇಲೆ 10% ಒರಿಜಿನಲ್ ಕಾಸ್ಟ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ರೇಟ್ ಆಫ್ ಡಿಪ್ರಿಸಿಯೇಷನ್ ಈಸ್ 10% ಆ್ಯಂಡ್ ಟೋಟಲ್ ಕಾಸ್ಟ್ ಈಸ್ 2 lakh. ಓಕೆ, ಸೊ ಇದನ್ನು ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಕಮಿಂಗ್ ಟು ದ ಮೆಷಿನರಿ ಅಕೌಂಟ್. ಸೊ
ಡೇಟ್ ಫಸ್ಟು ಡೇಟ್ ನೋಡ್ಕೋಬೇಕು. ಡೇಟ್ ಯಾವತ್ತು ಕೊಟ್ಟಿರೋದು? 1st April 2018. ಸೊ ಏಪ್ರಿಲ್ ಟು ಫಸ್ಟ್ ಯಾವುದೇ ಅಕೌಂಟಿಂಗ್ ಇಯರ್ ಆಗಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ 1st April ಟು ಎಂಡ್ಸ್ ವಿತ್ 31st March ಆಫ್ ನೆಕ್ಸ್ಟ್ ಇಯರ್. ಓಕೆ, ಸೊ 1st Aprilಂದ ಈ ವರ್ಷದ 1st Aprilಂದ ನೆಕ್ಸ್ಟ್ ಇಯರ್ದು 31st Marchಗೆ ಎಂಡ್ ಆಗುತ್ತೆ. ಸೊ ಇಲ್ಲಿ ಅವರು 1st April ಪರ್ಚೇಸ್ ಮಾಡಿದ್ದಾರೆ. ಸೊ ಕಮಿಂಗ್ ಟು ದ ಪಾಯಿಂಟ್, ದಟ್ ಈಸ್ ಆನ್ ಡೇಟ್ ಸೈಡ್ ಯು ಆರ್ ರೈಟಿಂಗ್ ದ 1st April 2018 and you are taking it as a two bank account. ಯಾಕೆ ಅಂತ ಅಂದರೆ it is nothing but in the first year you are purchasing the asset. ಓಕೆ, ಅಸೆಟ್ನ ಪರ್ಚೇಸ್ ಮಾಡ್ತಿದ್ದೀರಾ. ಮೆಷಿನರಿನ ಪರ್ಚೇಸ್ ಮಾಡಿದ್ರೆ ಎಂಟ್ರಿ ಏನಿರುತ್ತೆ? ಮೆಷಿನರಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಓಕೆ, ಯೂಶ್ವಲಿ ದೇ ಹ್ಯಾವ್ ಪರ್ಚೇಸ್ ವಿತ್ ದ ಬ್ಯಾಂಕ್ ಮುಖಾಂತರನೇ ಆಲ್ಮೋಸ್ಟ್ ಆಲ್ ದ ಟ್ರಾನ್ಸಾಕ್ಷನ್ಸು ಕೂಡ ಕಂಪ್ನಿಯಲ್ಲಿ ನಡೆಯೋದ್ರಿಂದ ಸೊ ವಿ ಹ್ಯಾವ್ ಕನ್ಸಿಡರ್ಡ್ ಇಟ್ ಆಸ್ ಬ್ಯಾಂಕ್ ಅಕೌಂಟ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ಬ್ಯಾಂಕ್ ಅಕೌಂಟ್ ಆಗಿರೋದ್ರಿಂದ ದಟ್ ಈಸ್ ವಾಟ್. ಸೊ ಟು ಬ್ಯಾಂಕ್ ಅಕೌಂಟ್ rupees 2 lakhs. ಯಾಕೆ 2 lakhs ಅಂತ ನಾನು ಆಗಲೇ ಹೇಳಿದ್ದೀನಿ. ಸೊ 1,80,000 ವಿತ್ ದ ಒರಿಜಿನಲ್ ಕಾಸ್ಟ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜ್ ಆಫ್ rupees 20,000. ಸೊ ಟೋಟಲಿ ಇಟ್ ಈಸ್ 2 lakh. ಓಕೆ, ನೆಕ್ಸ್ಟು ಸೊ 1st April 2018 ಟು 31st March 2019, ನೆಕ್ಸ್ಟ್ ಇಯರ್ 19ಗೆ ನಾವು ಇದನ್ನು ನೋಡಬೇಕು. ಓಕೆ, ಸೊ 2019 ಬೈ ಡಿಪ್ರಿಸಿಯೇಷನ್ ಅಕೌಂಟ್. ಓಕೆ, ಸೊ ಬೈ ಡಿಪ್ರಿಸಿಯೇಷನ್ ಅಂದರೆ ಇಲ್ಲಿ 2 ಬ್ಯಾಂಕ್ ಅಕೌಂಟ್ ಆಯಿತು, 1 ವರ್ಷ ಕಂಪ್ಲೀಟ್ ಆಯಿತು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಸೊ ಇಟ್ ಈಸ್ ಎ ಸ್ಪ್ಯಾನ್ ಆಫ್ 12 months ಆಯಿತು. ನಾವು ಅಟ್ ದ ಎಂಡ್ ಆಫ್ ದ ಇಯರ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಎಷ್ಟರ ಮೇಲೆ ತೊಗೊತೀರಾ ನೀವು? ಈಗ 2 lakh ಮೇಲೆ 2 lakh ಇಂಟು 10%, that is 10/100. ಓಕೆ, ಸೊ ಇದಿಷ್ಟನ್ನು ಮಾಡಿದ್ರೆ ಸೊ ಯು ವಿಲ್ ಗೆಟ್ ಸಮ್ ಅಮೌಂಟ್ ದಟ್ ಈಸ್ rupees 20,000. ಓಕೆ, ಸೊ ಇಷ್ಟೇ ಸಿಂಪಲ್ ಕಾನ್ಸೆಪ್ಟು. ಸೊ ನಿಮಗೆ ಒರಿಜಿನಲ್ ಕಾಸ್ಟ್ ಟೋಟಲ್ ಕಾಸ್ಟ್ ಬಂತು ನಿಮಗೆ 2 lakh, ಅದ್ರ ಮೇಲೆ 2 lakh ಮೇಲೆ 20,000ನ ಕನ್ಸಿಡರ್ ಮಾಡಿದ್ದೀರಾ. ದಟ್ ಈಸ್ ಆಸ್ ಎ ಡಿಪ್ರಿಸಿಯೇಷನ್. ಸೊ ಇಷ್ಟ ಆಯಿತು ಅಂತಿದ್ದಂಗೆ ಸೊ ನಾವು ಯು ಆರ್ ವೈಂಡಿಂಗ್ ಅಪ್ ವಿತ್ ದ ಫಸ್ಟ್ ಇಯರ್ ಬ್ಯಾಲೆನ್ಸ್. ದಟ್ ಈಸ್ 2 lakh ಎರಡು ಕಡೆ ತೊಗೊತೀರಾ. ಸೊ ಈ 2 lakhಲ್ಲಿ ಈ 20,000ನ ಲೆಸ್ ಮಾಡ್ತೀರಾ. ಸೊ ಯು ವಿಲ್ ಡಿರೈವ್ ಅಟ್ ಸಮ್ ಅಮೌಂಟ್ ದಟ್ ಈಸ್ 1,80,000. ಓಕೆ, ಸೊ 1,80,000 ಯು ವಿಲ್ ಡಿರೈವ್ ಆ್ಯಸ್ ಎ ಬ್ಯಾಲೆನ್ಸಿಂಗ್ ಫಿಗರ್. ಅಕೌಂಟ್ ಬ್ಯಾಲೆನ್ಸಿಂಗ್ ಬರುತ್ತಲ್ವಾ, ಸೊ ಆ ಅಕೌಂಟ್ ಬ್ಯಾಲೆನ್ಸಿಂಗ್ನ ನಾವು ಇಲ್ಲಿ ಮಾಡ್ತಿದ್ದೀವಿ ಅಷ್ಟೇ. ಓಕೆ, ಸೊ ಸಿಂಪಲ್ ಥಿಂಗ್ ದಟ್ ಈಸ್ 2 lakh ಈ 2 lakhನ ಟೋಟಲ್ ಹಾಕ್ಕೊಂಡ್ವಿ. ಇದೇ 2 lakhನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಈ 2 lakhಲ್ಲಿ 20,000ನ ಲೆಸ್ ಮಾಡಿದ್ವಿ. 20,000ಅಲ್ಲಿ 2 lakhಲ್ಲಿ 20,000 ಹೋಗ್ತಿದ್ದಂಗೆ ಮಿಕ್ಕಂಥ ಅಮೌಂಟು 1,80,000. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಇಯರ್. ಸೊ 31st March ಆದ ಮಾರನೇ ದಿನ ಯಾವುದಿರುತ್ತೆ? 1st April 2019. ಸೊ 1st April 2019ಅಲ್ಲಿ ಇಲ್ಲಿ ಕ್ಯಾರಿಡ್ ಡೌನ್ ಮಾಡಿರೋಂಥ ಅಮೌಂಟನ್ನು ನಾವೇನು ಮಾಡ್ತಿದ್ದೀವಿ? ಇಲ್ಲಿ ಬ್ರಾಡ್ ಡೌನ್ ಅಂತ ಬರ್ಕೋತಾ ಇದ್ದೀವಿ. ಕ್ಯಾರಿಡ್ ಡೌನ್ ಆ್ಯಂಡ್ ಬ್ರಾಡ್ ಡೌನ್ ಎಷ್ಟು ಅಮೌಂಟು? ಇಟ್ ಈಸ್ ನಥಿಂಗ್ ಬಟ್ 1,80,000. ಓಕೆ, ಸೊ 1,80,000ಗೆ ನಾವು ಅದನ್ನು ಬ್ರಾಡ್ ಫಾರ್ವರ್ಡ್ ಮಾಡ್ಕೊಂಡ್ವಿ ಅಥವಾ ಬ್ರಾಡ್ ಡೌನ್ ಮಾಡ್ಕೊಂಡ್ವಿ. ನೆಕ್ಸ್ಟು ಈ ಇಯರು ಕೂಡ ಸೇಮ್ ಕ್ಯಾಲ್ಕುಲೇಷನ್, ನೋ ಚೇಂಜಸ್. ದಟ್ ಈಸ್ ಸೊ 1st April 2019ಇಂದ 12 ತಿಂಗಳು ಮುಂದಕ್ಕೆ ಲೆಕ್ಕ ಹಾಕಿ ಎಷ್ಟಾಗುತ್ತೆ? ದಟ್ ಈಸ್ 31st March 2020. 2020ನ ಮಾಡ್ತಾ 20ಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೌ ದಟ್ ಈಸ್ ಯು ಆರ್ ನೌ ಇನ್ ದ ಸೆಕೆಂಡ್ ಇಯರ್ ಯು ಹ್ಯಾವ್ ಟು ಫೋಕಸ್ ದ್ಯಾಟ್ ಇಟ್ ಈಸ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಆನ್ 2 lakh. ಯಾಕೆ 2 lakh? ಇಟ್ ಈಸ್ ಬಿಕಾಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಅಂಡರ್ ಸ್ಟ್ರೈಟ್ ಲೈನ್ ಮೆಥಡ್ ಆಗಿರೋದ್ರಿಂದ ನಾವು 2 lakh ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಆನ್ ದ ಒರಿಜಿನಲ್ ಕಾಸ್ಟ್. ಓಕೆ, ಒರಿಜಿನಲ್ ಕಾಸ್ಟ್ ಇನ್ ದ ಸೆನ್ಸ್ 2 lakh ಮೇಲೆ ನಾವು ಈ ವ್ಯಾಲ್ಯೂ ಮೇಲೇ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ ಡಿಪ್ರಿಸಿಯೇಷನ್. ಈ ವ್ಯಾಲ್ಯೂ ಮೇಲೆ ನಾವು ಚಾರ್ಜ್ ಮಾಡ್ತಿಲ್ಲ. ಇಟ್ ಈಸ್ ಬಿಕಾಸ್ ಇಟ್ ಈಸ್ ಸ್ಟ್ರೈಟ್ ಲೈನ್ ಮೆಥಡ್. ಓಕೆ, ಸ್ಟ್ರೈಟ್ ಲೈನ್ ಮೆಥಡ್ ಆಗಿರೋದ್ರಿಂದ 2 lakh ಮೇಲೇ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಎಷ್ಟು ಬರುತ್ತೆ ಡಿಪ್ರಿಸಿಯೇಷನ್? ದಟ್ ಇಟ್ ವಿಲ್ ನಾಟ್ ಚೇಂಜ್. ಈ 2 ಲಕ್ಷ ಯಾವತ್ತಿದ್ರೂ 2 ಲಕ್ಷನೇ ಆಗಿರುತ್ತೆ. ಸೊ ದಟ್ ಈಸ್ ವೈ ಡಿಪ್ರಿಸಿಯೇಷನ್ ಅಮೌಂಟ್ ವಿಲ್ ನಾಟ್ ಚೇಂಜ್. ಓಕೆ, ನೌ ದ ಸೇಮ್ ಥಿಂಗ್ ಕ್ಯಾರೀಸ್ ಹಿಯರ್. ದಟ್ ಈಸ್ ಟೋಟಲ್ ಮಾಡ್ಕೊತೀರಾ 1,80,000. ಸೊ ಈ ಅಮೌಂಟನ್ನು
ಇಲ್ಲಿ ತೊಗೋತಾ ಇದ್ದೀರಾ 1,80,000 1,80,000. ಓಕೆ, ಒರಿಜಿನಲ್ ಕಾಸ್ಟ್ ಅಂತ ಅಂದ್ಬಿಟ್ಟು ನೀವು ಈ ಒಂದು 2 ಲ್ಯಾಕನ್ನು ತೊಗೊಳಕ್ಕಾಗಲ್ಲ. ಓಕೆ, ಯು ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್. ಓಕೆ, ಈ 2 ಲ್ಯಾಕ್ನ ತೊಗೊಳಕ್ಕಾಗಲ್ಲ ಬಿಕಾಸ್ ದ ವ್ಯಾಲ್ಯೂ ಆಫ್ ದ ಅಸೆಟ್ ಹ್ಯಾಸ್ ಬಿನ್ ಡಿಟೀರಿಯೋರೇಟೆಡ್ ಅಪ್ ಟು 20,000 ಇನ್ ದ ಕರೆಂಟ್ ಇಯರ್. ಓಕೆ, so that is why in the second year you are taking 1,80,000 as a total, and the next one 31st March 2020. ಓಕೆ, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಇಲ್ಲಿ ಏನು ಪ್ರೊಸೀಜರ್ನ ಫಾಲೋ ಮಾಡಿದ್ರಿ ಫಸ್ಟ್ ಇಯರಲ್ಲಿ, ಏನು ಪ್ರೊಸೀಜರ್ನ ಫಾಲೋ ಮಾಡಿದ್ರಿ, ದ ಸೇಮ್ ಪ್ರೊಸೀಜರ್ ಯು ಆರ್ ಫಾಲೋಯಿಂಗ್ ಹಿಯರ್ ಆಲ್ಸೋ. ಓಕೆ, ಸೊ ದಟ್ ಈಸ್ 1,80,000 20,000 ಲೆಸ್ ಮಾಡಿದ್ರೆ ಯು ವಿಲ್ ಗೆಟ್ 1,60,000. ಇದನ್ನು ಏನು ಮಾಡ್ತೀರಾ, you will forward it for next year. Okay, as a 1,60,000. so ಇದು just a span of 2 years. ಅದನ್ನೇ ಅವ್ರು ಏನಾದರೂ 4 ವರ್ಷಕ್ಕೆ ಅಂತ ಕೇಳಿದ್ರು ಅಂತಂದರೆ, ಸೊ 1,60,000ನ ಬ್ರಾಡ್ ಡೌನ್ ಮಾಡ್ಕೊಂಡಿದ್ದೀರಾ, ಅದಾದಮೇಲೆ 31st March 2021 ಅಂತ ಹಾಕ್ಕೊಂಡು, ಸೊ ಇದು 2 ಲ್ಯಾಕ್ ಮೇಲೆ ಮತ್ತೆ ಅಗೈನ್ ಯು ಆರ್ ಬಿ ಕ್ಯಾಲ್ಕುಲೇಟಿಂಗ್ ದ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನು ಸ್ಟ್ರೈಟ್ ಲೈನ್ ಮೆಥಡಲ್ಲಿ ಒಂದು ಸರಿ ಮಾಡಿಟ್ಕೊಂಬಿಟ್ರೆ ಸಾಕು. ಓಕೆ, ಒಂದು ಸರಿ ಮಾಡಿಟ್ಕೊಂಬಿಟ್ರೆ ಸೊ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಚೇಂಜ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಇಟ್ ಈಸ್ ದ ಈಸಿಯೆಸ್ಟ್ ಮೆಥಡ್. ಓಕೆ, ಹೇಳಬೇಕು ಅಂದರೆ ಇದು ಈಸಿಯೆಸ್ಟ್ ಮೆಥಡ್ ಕಂಪೇರ್ ಟು ಯುವರ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್, ಬಿಕಾಸ್ ಅಲ್ಲಿ ಇಯರ್ ಆಫ್ಟರ್ ಇಯರ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೇಲೆ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಅದು ಬಂದಾಗ ನಾನು ಹೇಳ್ತೀನಿ. ಓಕೆ, ಸೊ ಇಲ್ಲಿ ಯು ಆರ್ ಕ್ಯಾಲ್ಕುಲೇಟಿಂಗ್ ಒಂದು ಸರಿ ಡಿಪ್ರಿಸಿಯೇಷನ್ನ ಒರಿಜಿನಲ್ ಕಾಸ್ಟ್ ಮೇಲೆ ಮಾಡಿ ಡಿಪ್ರಿಸಿಯೇಷನ್ ಮಾಡಿ ಇಟ್ಕೊಂಡ್ರಿ ಅಂದರೆ, ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ಸು ಮಾಡೋದಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಇದು 2 ವರ್ಷಕ್ಕೆ ಮಿಷನರಿ ಅಕೌಂಟ್ ಕಂಪ್ಲೀಟ್ ಆಯಿತು. ನಾವು ವಿ ಆರ್ ಮೂವಿಂಗ್ ಆನ್ ಟು ಡಿಪ್ರಿಸಿಯೇಷನ್ ಅಕೌಂಟ್. ಓಕೆ, ಸೊ ಮೆಷನರಿ ಅಕೌಂಟ್ ಕಂಪ್ಲೀಟ್ ಆಯಿತು. ನಾವು ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಡಿಪ್ರಿಸಿಯೇಷನ್ ಅಕೌಂಟ್ಗೆ ಆ್ಯಸ್ ಇಟ್ ಈಸ್ ಕಾಲಮ್ಸ್ ಹಾಕ್ಕೊತೀರಾ. ಸೊ ಇದು ಈಸಿಯೆಸ್ಟ್ ಮೆಥಡ್. ಅಲ್ಲಿರೋದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ ಅಷ್ಟೇ. ಇಲ್ಲಿ ಡಿಪ್ರಿಸಿಯೇಷನ್ನು ಕ್ರೆಡಿಟ್ ಆಗಿದೆ, ಅಲ್ಲಿ ಡಿಪ್ರಿಸಿಯೇಷನ್ ಅಕೌಂಟಲ್ಲಿ ಮೆಷಿನರಿ ಅಕೌಂಟ್ ಅಂತ ಡೆಬಿಟ್ ಮಾಡ್ತೀರಾ. ಇಟ್ ಈಸ್ ಎ ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಒಂದು ಕಡೆ ಕ್ರೆಡಿಟ್ ಆದರೆ ಒಂದು ಕಡೆ ಡೆಬಿಟ್ ಆಗಬೇಕಲ್ವ. ಸೊ ಇಟ್ ಈಸ್ ನಥಿಂಗ್ ಬಟ್ ಲೈಕ್ ದ್ಯಾಟ್. ಓಕೆ, ನೋಡಿ, ಸೊ ಡೇಟ್ ಯಾವ್ದು ತೊಗೊತೀರಾ, ಯಾವ ಡೇಟಲ್ಲಿ ಇದನ್ನು ಚಾರ್ಜ್ ಮಾಡಿದ್ದೀವಿ ಡಿಪ್ರಿಸಿಯೇಷನ್, ದಟ್ ಈಸ್ ಆನ್ 31st March 2019. ಓಕೆ, 31st March 2019 ಟು ಮೆಷಿನರಿ ಅಕೌಂಟ್. ಯಾಕೆ ಟು ಮೆಷಿನರಿ ಅಕೌಂಟ್, ಬಿಕಾಸ್ ಅಲ್ಲಿ ನಮಗೆ ಬೈ ಡಿಪ್ರಿಸಿಯೇಷನ್ ಅಂತ ಅಕೌಂಟ್ ಅಂತ ತಗೊಂಡಿದ್ದೀವಿ. ಸೊ ದಟ್ ಈಸ್ ವೈ ಹಿಯರ್ ವಿ ಆರ್ ಟೇಕಿಂಗ್ ಇಟ್ ಆಸ್ ಮೆಷಿನರಿ ಅಕೌಂಟ್. ನೆಕ್ಸ್ಟ್, ಇಟ್ ಈಸ್ 20,000. ಯಾಕೆ 20,000? 2 ಲ್ಯಾಕ್ ಮೇಲೆ 10% ಅಂತಂದರೆ ಇಟ್ ಈಸ್ 20,000. ನೆಕ್ಸ್ಟ್, ಆನ್ ದ ಸೇಮ್ ಡೇ ಯು ಆರ್ ಟ್ರಾನ್ಸ್ಫರಿಂಗ್ ಇಟ್ ಟು P&L ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನೀವು ಫೈನಲ್ ಅಕೌಂಟ್ ಮಾಡಬೇಕಾದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತೀರಾ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ಯು ಆರ್ ಕನ್ಸಿಡರಿಂಗ್ ಬೈ ಡಿಪ್ರಿಸಿಯೇಷನ್ ಅಕೌಂಟ್, ಇಫ್ ಯು ರಿಮೆಂಬರ್. ಓಕೆ, ಸೊ ಆ ಡಿಪ್ರಿಸಿಯೇಷನ್ ಅಕೌಂಟ್ಗೆ ಎಲ್ಲಿಂದ ಬರುತ್ತೆ, ಇಲ್ಲಿಂದ ಹೋಗಿರುತ್ತೆ ಅಲ್ಲಿಗೆ. ಓಕೆ, ಸೊ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಇಲ್ಲಿ ಬೈ ಆಯಿತು ಅಂತ ಅಂದರೆ ಅಲ್ಲಿ ಡೆಬಿಟ್ ಸೈಡು ಟು ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತೀರಾ. ಎಷ್ಟು ಅಮೌಂಟು, ದ ಸೇಮ್ ಅಮೌಂಟ್, ದಟ್ ಈಸ್ ಈ 20,000ನೇ ಇಲ್ಲಿ 20,000ನ ಹಾಕೋತಾ ಇದ್ದೀರಾ, ಅಕೌಂಟನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇಟ್ ಈಸ್ ಸಿಂಪಲ್ ಆ್ಯಸ್ ದ್ಯಾಟ್. ನೆಕ್ಸ್ಟು ಫಸ್ಟ್ ಇಯರ್ ಮುಗೀತು, ಸೆಕೆಂಡ್ ಇಯರು ಕೂಡ ಸೇಮ್ ಥಿಂಗ್, ದಟ್ ಈಸ್ 31st March 2020 ಆ್ಯಂಡ್ ಟು ಮೆಷಿನರಿ ಅಕೌಂಟ್, ಸೇಮ್ ಅಮೌಂಟ್, ಸೇಮ್. ಇಲ್ಲಿರೋ ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಯಿತು ಅಂತ ಅಂದರೆ ಒಂದು ಇಯರ್ ಜ್ಞಾಪಕ ಇಟ್ಕೊಂಡ್ರಿ ಅಂತಂದರೆ ಅದನ್ನೇ ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇಲ್ಲಿರೋದನ್ನೇ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟು 20,000. ಸೊ ಯಾಕೆ 20,000 ಸೆಕೆಂಡ್ ಇಯರ್ ಅಂತಂದರೆ ಇಟ್ ಈಸ್ ಸ್ಟ್ರೈಟ್ ಲೈನ್ ಮೆಥಡ್. ಇಯರ್ ಆಫ್ಟರ್ ಇಯರ್ depreciation amount will not going to change. Okay, next one, on the same day you are transferring it to profit and loss account of rupees 20,000. Okay, depreciation account depreciation ಏನೀತ್ತು ಅದನ್ನೇ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ ಈಸ್ ಸೇಮ್ 20,000. ಓಕೆ, ಸೊ ಇದರಲ್ಲಿ ನೀವು ಚೆಕ್ ಮಾಡ್ಬೋದು. ದಟ್ ಈಸ್ 1 ವರ್ಷ ಫಸ್ಟ್ ಇಯರ್ ಏನು ಡಿಪ್ರಿಸಿಯೇಷನ್ ಬಂದಿತ್ತು ಅದೇ ಡಿಪ್ರಿಸಿಯೇಷನ್ ಸೆಕೆಂಡ್ ಇಯರು ಕೂಡ ಸೇಮ್ ಬರುತ್ತೆ. ಓಕೆ, ದಟ್ ಈಸ್ ಒನ್ ಟೈಪ್ ಆಫ್ ಯೂಸ್ ಆಫ್ ಇಟ್. ಓಕೆ, ಯೂಸ್ ಅಂತ ಹೇಳೋಕ್ಕಾಗಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡೋರಿಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಅಡ್ಜಸ್ಟ್ಮೆಂಟ್ ಇಲ್ಲ, ನಂಬರ್ ಆಫ್ ಇಯರ್ಸು ಕೂಡ ಜಾಸ್ತಿ ಇಲ್ಲ. ಓಕೆ, ಸೊ
ನಾನು ಜಸ್ಟ್ ಬೇಸಿಕ್ ಟರ್ಮಿನಾಲಜಿ ತೊಗೊಂಡು ನಾನು ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಕಮಿಂಗ್ ವೀಡಿಯೋಸ್ ವಿ ವಿಲ್ ಬಿ ಟೇಕಿಂಗ್ ದ ಅಡ್ಜಸ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ ಈಗಲೇ ಒಂದು ಹೇಳಿರ್ತೀನಿ, ದಟ್ ಈಸ್ ಇಲ್ಲಿ ನಾವು ಅಸೆಟ್ನ ಬೈ ಮಾಡಿರೋದು ಯಾವತ್ತು 1st April 2019, ಓಕೆ, 1st April 2018 ಅಂತ ಅಂದರೆ, ಸೊ ಇಯರ್ ಸ್ಟಾರ್ಟಿಂಗಲ್ಲೇ ನಿಮಗೆ ಅಕೌಂಟಿಂಗ್ ಇಯರು ಅವತ್ತೇ ಶುರುವಾಗಿದೆ ಮತ್ತು ನಾವು ಅವತ್ತಿಂದನೇ ಕ್ಯಾಲ್ಕುಲೇಷನ್ ಶುರು ಮಾಡಿದ್ದೀವಿ. ಇನ್ ಕೇಸ್ ಇಯರ್ ಮಿಡಲಲ್ಲೇನಾದರೂ ಅಸೆಟ್ನ ಪರ್ಚೇಸ್ ಮಾಡಿದ್ರೆ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗೋಣ. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಪುಟ್ ಇನ್ ದ ಕಾಮೆಂಟ್ಸ್. ಪ್ಲೀಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾವುದೇ ರೀತಿಯಾದಂಥ ಸಜೆಷನ್ಸ್ ಇದ್ದರೂ ಕೂಡ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಯು ಆರ್ ಮೋಸ್ಟ್ ವೆಲ್ಕಮ್. Please do watch our videos and please do subscribe for our channel and share our channel. Thank you.